ಕರ್ನಾಟಕ ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಇಲಾಖೆಯ ವಿಷಯ ನೋಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮನುಷ್ಯರಾಗಿ ಹುಟ್ಟೋದಕ್ಕಿಂತ ಯುರೋಪ್ ಕಂಟ್ರಿಯಲ್ಲಿ ನಾಯಿಯಾಗಿ ಹುಟ್ಟಲಿಕ್ಕೆ ಲಾಯಕ್ ಅಂತ ಕಾಣಿಸ್ತೇವೆ. ಯಾಕೆಂದರೆ ಇದು ಚಾಂದಿನಿ ಪ್ರಕರಣವೇ ಸಾಕ್ಷಿ ಇದಕ್ಕೆ. ನೋಡಿ, ಅವಳು ರೇರ್ ಕೇಸ್ ಡಿಸೀಸ್ ಅಂತ ಹೇಳ್ತಾರೆ, ಅಪರೂಪದ ಕಾಯಿಲೆಯಲ್ಲಿ ಬಳಲುತ್ತಿದ್ದರು. ಆ ಬಳಲುತ್ತಿರುವಾಗ ಅದು ಏಜ್ ಹಾಸ್ಪಿಟ್ಲ್ ಹೈದರಾಬಾದ್ನಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಎಲ್ಲ ದಾನಿಗಳೆಲ್ಲ ಹಣ ಕೊಡ್ತಾಯಿದ್ರು. ಸ್ವಲ್ಪ ಜಾಸ್ತಿ ಆಯಿತು. ಆವಾಗ ಎಲೆಕ್ಷನ್ ಟೈಮ್ ಇತ್ತು. ಆವಾಗ ಎಲ್ಲ ಇವರು ಸಮಾಜ ಸೇವಕರೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಪತ್ರ ಬರೆದರು. ಹೀಗೆ ಒಂದು ಅಪರೂಪದ ಕಾಯಿಲೆಯಲ್ಲಿ ಒಂದು ದಲಿತ ಮಹಿಳೆ, ನಮ್ಮ ಸುಳ್ಯದ ಚಾಂದಿನಿ GD ಅಂತೇಳಿ, ಅವಳು ಹೀಗೆ ಅಪರೂಪದ ಕಾಯಿಲೆಯನ್ನು ಏನಾದರೂ ಮಾಡಿ ಸರ್ಕಾರ ಇದು ಮಾಡಬೇಕು. ಯಾಕಂದರೆ ಬದುಕುವ ಹಕ್ಕು ಅಂತಿದೆ ನಮ್ಮಲ್ಲಿಗೆ ಎಲ್ರಿಗೂ, ಆರ್ಟಿಕಲ್ 21 ಅಂತೇಳಿ. ಇದರ ಪ್ರಕಾರನೇ ಆರೋಗ್ಯ ಕ್ಷೇತ್ರ ನಡೀತಾ ಇದೆ. ಅದನ್ನು ಇವರು ಏಜ್ ಹಾಸ್ಪಿಟ್ಲಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಬಜೆಟ್ನಲ್ಲಿ ರೇರ್ ಕೇಸಿಗೆ ಅಂತಲೇ ST ಫಂಡ್ ಅಂತ ಇದೆ. ಅದಕ್ಕೆ ಅವರು ಶೆಡ್ಯೂಲ್ಡ್ ಟ್ರೈಬಲ್ ಕಾಸ್ಟ್ನವರು, ಅದಕ್ಕೆ 100 ಕೋಟಿ ರೂಪಾಯಿ ಬಜೆಟ್ ಇದೆ. ಇದನ್ನು ಆ ಬಜೆಟನ್ನು ಇದು ಮಾಡಿಕೊಂಡು CM ಸೆಕ್ರೆಟರಿ ತಿಲೋಕ್ ಚಂದ್ರ ಸಾಹೇಬ್ರಿಗೆ ಗಮನಕ್ಕೆ ತಂದು ಅವರು ಸಮಾಜ ಕಲ್ಯಾಣಕ್ಕೆ ಹೇಳಿ ಅಲ್ಲಿಂದ ಹಣ ಬಿಡುಗಡೆ ಮಾಡಿಸಿ, ಅಲ್ಲಿಂದ ಇನ್ನೂ ನಮಗೆ ಹಣ ಕೊಡಲಿಕ್ಕೆ ಆಗೋದಿಲ್ಲ, ಈ ಬಗ್ಗೆ ಏನಾದರೂ ಇದು ಮಾಡಬೇಕು ಅಂತ ಹೇಳಿ ಮಾಡುವಾಗ ಇದು ಆರೋಗ್ಯ ಸಚಿವರ ಗಮನಕ್ಕೆ ತಂದರು. ಆರೋಗ್ಯ ಸಚಿವರ ಗಮನಕ್ಕೆ ತಂದ ಮೇಲೆ ಅದೂ ಅವರು ಪತ್ರ ಬರೆದು ಕಮಿಷನರ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಗ್ಯ ಇಲಾಖೆ ಹರ್ಷಗುಪ್ತರವರಿಗೆಲ್ಲ ಪತ್ರ ಬರೆದು ಆವಾಗ ಅನಿಲ್ ಕುಮಾರ್ ಜಾರ್ ಇದ್ದರು. ಅದೇನೋ ಇದು ಮಾಡಿಕೊಂಡು 3 ಹಾಸ್ಪಿಟ್ಲ್ಗಳನ್ನು ನೀಡಿದರು. ನಾರಾಯಣ ಹೃದಯಾಲಯ ಮತ್ತು ಕಿಮ್ಸ್ ಮತ್ತು ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಅಂತೇಳಿ. ಆ ಹಾಸ್ಪಿಟ್ಲಿಗೆ ಕೊಡುವಾಗ ಅಲ್ಲಿ ಹೋಗುವಾಗ ಅವರು ಈ ರೋಗಕ್ಕೆ ನಮಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದರು. ಪುನಃ ನಮ್ಮ ಆರೋಗ್ಯ ಮಂತ್ರಿಗಳ ಹತ್ರ ಚಾಂದಿನಿ GD ಅವರ ಫ್ಯಾಮಿಲಿ ಹೋಗಿ ಇದು ಮಾಡುವಾಗ ಅವರು ಪತ್ರ ಬರೆದರು. ಯಾರಿಗೆ? ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು 50 ಲಕ್ಷ ಬಿಡುಗಡೆ ಮಾಡಬೇಕು ಅಂತ ಹೇಳಿ, ಫಂಡ್ ಬಿಡುಗಡೆ ಮಾಡಬೇಕು ಅಂತ ಇದೆ. ಅದು 3 ತಿಂಗಳಾಯಿತು. 3 ತಿಂಗಳಿಂದಲೇ ಮೇಲೆ ಕೆಳಗಡೆ ಸುವರ್ಣ ಆರೋಗ್ಯ ಟ್ರಸ್ಟ್ ನಿರ್ದೇಶಕರಾದ ಇವರು ನಮ್ಮ ಉಜ್ವಲ್ ಕುಮಾರ್ ಘೋಷ್ ಅಂತೇಳಿ, ಮತ್ತು ಇವರು ಡಾಕ್ಟರ್ ರಜನಿ ಅಂತೇಳಿ, ಅವರ ಕೈಯಲ್ಲೇ ಫೈಲ್ಗಳಲ್ಲೂ ಮೇಲೆ ಕೆಳಗಡೆ FD ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದಕ್ಕೆಲ್ಲ ಹೋಗಿ ಇರ್ತಾ ಇರುವಾಗ ಇವರು ತೀರಿ ಹೋದರು. ಇದ್ರ ಏನು ಹೇಳ್ತದೆ ಅಂದರೆ, ಆರೋಗ್ಯ ಕ್ಷೇತ್ರದಲ್ಲಿ ನೋಡಿ ಎಷ್ಟೋ ಇದು ನಮ್ಮ DH ಇಂದ ಹಿಡಿದು ಕಮಿಷನರಿಂದ ಹಿಡಿದು ಇವರೆಲ್ಲ ನೋಡಬೇಕಿತ್ತು ಇದನ್ನೆಲ್ಲ. ಪಾಪ ಅವಳು 7 ದಿವಸದಲ್ಲೇ ಹತ್ತು ಕಡೆ ಹೋಗಿ ಯಾವ ಹಾಸ್ಪಿಟ್ಲಲ್ಲೂ ಹಣ ಇಲ್ಲದೆ ದಾಖಲು ಮಾಡ್ತಾಯಿಲ್ಲ. ವೆಲ್ಲಾಕ್ ಹಾಸ್ಪಿಟ್ಲಿಗೆ ಹೋದರು, ಅಲ್ಲಿಗೆ 2 ಡೋಲೋ ಮಾತ್ರ ಕೊಟ್ಟರು. ಇಷ್ಟು ದೊಡ್ಡ ಕೇಸನ್ನು ಸೀರಿಯಸ್ ಆಗಿ ತಗೊಳ್ಳದೆ ಒಂದು ಪ್ರಾಣ ಕಳೆದು ಹೋಯಿತು ಅವಳದೊಂದು ಪ್ರಾಣ ಕಳೆದು ಹೋದ್ಮೇಲೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇವಾಗ ನಮ್ಮ ಆರೋಗ್ಯ ಕ್ಷೇತ್ರದ ಆರೋಗ್ಯ ಮಂತ್ರಿಗಳೇ ಆದ ಇಲ್ಲಿ ದಕ್ಷಿಣ ಕನ್ನಡದವರು ಇರುವಾಗ ಇದನ್ನು ಸೀರಿಯಸ್ ತಗೊಂಡಿದ್ರೆ ಒಳ್ಳೆಯದು, ಅವಳಿಗೆ ಏನಾದರೂ ಇನ್ನೂ ಬದುಕ್ತಾ ಇದ್ದು ಅಂತ ನಾನು ಹೇಳ್ತೀನಿ. ಎಷ್ಟು ವರ್ಷದಿಂದ ಅವರು ಸಣ್ಣಗಿರುವಾಗಂದರೆ 30 ವರ್ಷಗಳಿಂದ ಅವರಿಗೆ ಇದಿತ್ತು. ಅದು ಕಂಡುಹುಡುಕಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲೇ ಎಷ್ಟೋ ಒಂದು ರೇರ್ ಕೇಸ್ಗಳನ್ನು ಸ್ಟಡಿ ಮಾಡುವ ಒಂದು ಇದಿರುತ್ತೆ, ಯಾವುದು ಪ್ರಕ್ರಿಯೆ ಇರುತ್ತೆ. ಅದನ್ನು ಏನೂ ಮಾಡಲಿಲ್ಲ. ಪಾಪ ಇವರು ಎಷ್ಟು ಸಲ ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಎಲ್ಲ ಆರೋಗ್ಯ ಇಲಾಖೆಗಳಿಗೂ ಪತ್ರ ಬರೆದು ಎಲ್ಲ ದಾಖಲೆಗಳಿದೆ ಇದರಲ್ಲಿ. ಮತ್ತೊಂದು ಇಲ್ಲಿ ಅದನ್ನೆಲ್ಲ ನೋಡಿಕೊಂಡು CM ಸೆಕ್ರೆಟರಿ ಆದ ಇವರು ನಮ್ಮ ಕಾವೇರಿ ಮೇಡಮ್ ಅವರು ಒಂದು ಪತ್ರ ಬರೆದು ನಾರಾಯಣ ಹೃದಯಾಲಯಕ್ಕೆ ಕೊಟ್ಟಿದ್ದರು. ಅಲ್ಲಿ 22 ಲಕ್ಷ ಆಯಿತು ಅಂತೇಳಿ, ಇನ್ನು ಸರ್ಕಾರದಿಂದ ಹಣ ಮಂಜೂರು ಆಗೋದಿಲ್ಲ, ನೀವು ಹೋಗಿ ಅಂತೇಳಿ ಅಲ್ಲಿಂದ ಹೊರಗಡೆ ದಬ್ಬಿದ್ರೆ ಅಲ್ಲಿಂದ ಹೊರಗಡೆ ಕಳಿಸಿದ್ರು. ಆಮೇಲೆ ಆಸ್ಪತ್ರೆ ಇದು ಮಾಡ್ತಾ ಇರುವಾಗಲೇ ಇವರು 50 ಲಕ್ಷ ಬಿಡುಗಡೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತೇಳಿ ಅದನ್ನೇ ಕಾದು ಅವರು ಇದು ಮಾಡಿಕೊಂಡು ಟ್ರೀಟ್ಮೆಂಟ್ ಸಿಗದೆ ತೀರಿ ಹೋದರು. ಅವರು ನಿನ್ನೆ ರಾತ್ರಿ ತೀರಿ ಹೋದರು.